ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಗೋಕಾಕ್ದಿಂದ ಗುಡ್ಡಾಪುರಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸಿದ ಸಾವಿರಾರು ಹೆಣ್ಣು ಮಕ್ಕಳಿಗೆ ದಂಡೆ ಕಟ್ಟುವ ಕಾರ್ಯಕ್ರಮ ಗುಡ್ಡಾಪುರ ಕ್ಷೇತ್ರದಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ನಾಲ್ಕು ಹೆಣ್ಮಕ್ಳು ಎಂದೂ ಗಪ್ ಆಗಂಗಿಲ್ಲ. ಅವ್ರು ಮಾತಾಡ್ಕೊತ ಇರೋಂಥ ಪ್ರತಿಜ್ಞೆ ಅದನ್ನು ಎಲ್ಲಿ ಶುರು ಮಾಡ್ಬೇಕಂದ್ರೆ ಈ ದಾನಮ್ಮ ದೇವಿ ಗುಡಿಯಾಗ ಶುರು ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದು 5-10 ನಿಮಿಷ ಅಂತ ಯಾರು ಹೆಚ್ಚು ಮಾತಾಡೋಂಗಿಲ್ಲ. ಒಂದು 10 ನಿಮಿಷ ಶಾಂತ ಕೂತ್ರೆ ಅಂದ್ರೆ ಈ ಕಾರ್ಯಕ್ರಮ ಮುಗಿತೈತಿ. ಬಂದು ನೀವು ಮಾತಾಡಕತ್ರ ಅವ್ರು ಮಾತಾಡಿದ್ರೆ ನಿಮಗೆ ತಿಳಿಯಂಗಿಲ್ಲ, ನೀವು ನಮ್ಗೆ ಅವ್ರಿಗೆ ಗೊತ್ತಾಗಂಗಿಲ್ಲ. ಈ ಕಾರ್ಯಕ್ರಮ 15 ನಿಮಿಷ ತಾಸು ಆಕೈತಿ. ಅದಕ್ಕೆ ದಯವಿಟ್ಟು ಶಾಂತ ಅನ್ನೋಂಥ ಮಾತನ್ನು ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಸಹಿತ ಬಹುಶಃ ಅವರೂ ಸಹಿತ ಒಳ್ಳೆಯ ಮಾತುಗಾರನಿಗಿಂತ ಒಳ್ಳೆಯ ಕೆಲಸಗಾರ ಅಂತ ಹೆಣ್ಮಕ್ಳು ಅದಾಡ್ತೇವೆ. ಹೆಣ್ಮಕ್ಳ ಒಂದು ವ್ಯವಸ್ಥೆಗೆ ಒಂದು ಗೌರವ ಬಂದೈತಿ. ಅದಕ್ಕೆ ನೀವೆಲ್ಲರೂ ಶಾಂತಿ ಕೇಳಬೇಕು ಅಂತ ಮಾತನ್ನು ಹೇಳಿ ಕಾರ್ಯಕ್ರಮದ ಬಗ್ಗೆ ನಾನು ಹೆಚ್ಚು ಹೇಳಂಗಿಲ್ಲ. ಈಗಾಗಲೇ ಸುವರ್ಣ ದೇವರು ಅನೇಕ ವಿಷಯಗಳನ್ನು ದಾನಮ್ಮ ದೇವಿಯ ಮಹಾತ್ಮೆಯನ್ನು ನಿಮ್ಮ ಮುಂದೆ ಭಾಳ ಸವಿಸ್ತರವಾಗಿ ಹೇಳಿದ್ದಾರೆ. ಬಹುಶಃ ಇವತ್ತು ನಮ್ಮ ಮುಂದೆ ಒಂದು ಪ್ರಶ್ನೆ ಐತಿ. ಏನು ಪ್ರಶ್ನೆ ಐತೆ ಅಂದ್ರೆ, ನಾವೆಲ್ಲ ಒಳ್ಳೆಯ ಜೀವನ ನಡೆಸಬೇಕು, ಒಳ್ಳೆಯ ರೀತಿಯಿಂದ ನಮ್ಮ ಬದುಕಿರಬೇಕು. ಯಾಕಂದ್ರೆ ಯಾವುದಾದ್ರೂ ಒಂದು ಬದುಕು ಚಲೋ ಇರ್ತಾರೆ, ಮನೆಯ ವಾತಾವರಣ ಚಲೋ ಇರ್ತಂದ್ರೆ ಓಣಿ ಚಲೋ ಇರ್ತೈತಿ, ಊರು ಚಲೋ ಇರ್ತೈತಿ, ತನ್ನ ಮೂಲಕ ಇಡೀ ಜಿಲ್ಲಾನ ಸಮಾಧಾನ ಇರ್ತೈತಿ. ಅಂದರೆ ಇದು ಹಿಂದಿನ ಉದ್ದೇಶ. ನಾವು ದೇಶ ಕಟ್ಟಬೇಕಾಗಿತ್ತು, ನಾಡು ಕಟ್ಟಬೇಕಾಗಿತ್ತು ಅಂದ್ರೆ ನಾವು ಗಂಡು ಮಕ್ಕಳು ಎಷ್ಟೇ ಪ್ರಯತ್ನ ಮಾಡಬೇಕು ಕಾಲಿನ ಎಲ್ಲಿಯವರೆಗೆ ಮನೆ ಶಾಂತಿಯಾಗಿಲ್ಲ, ಹೆಣ್ಮಕ್ಕಳ ಸಂಪೂರ್ಣ ಸಹಕಾರ ಆ ಮನೆ ನಡೆಸುವಾಗ ಗಂಡಿಗೆ ಸಿಗಲಿಲ್ಲ ಅಂದ್ರೆ ಆ ಮನೆ ಎಂದೂ ಶಾಂತಿಯ ಕೇಂದ್ರ ಆಗಿಲ್ಲ, ಬಡದಾಟದ ಕೇಂದ್ರ ಆಗಿಬಿಟ್ಟಿರ್ತೈತಿ. ಮನೆ ಶಾಂತಿ ಇತ್ತಂದ್ರೆ ಗಂಡು ಮಕ್ಕಳ ಮನಸ್ಸು ಶಾಂತಿ ಇರ್ತೈತಿ. ಗಂಡು ಮಕ್ಕಳ ಮನಸ್ಸು ಶಾಂತಿ ಇತ್ತಂದ್ರೆ ಉದ್ಯೋಗದ ಕಡೆಗೆ ಮತ್ತೊಂದು ವಿಷಯದ ಕಡೆಗೆ ಲಕ್ಷ್ಯ ಹೋಗೈತಿ. ಬಹುಶಃ ಆವಾಗ ನಾವು ಏನು ಬಯಸಲ್ಲ ಅಂತ ಸಮೃದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯತೆ ಇರುವಂಥ ಮಾತು ಎಲ್ಲರಿಗೂ ಗೊತ್ತೈತಿ. ಅಂದರೆ ಇಲ್ಲಿ ಮುಖ್ಯ ಪಾತ್ರ ಯಾರ್ದು? ಹೆಣ್ಮಕ್ಳದನ. ನೀವೆಲ್ಲ ದಂಡಿ ಕಟ್ಕೊಂತೀರಿ. ಬಹುಶಃ ದಂಡಿ ಯಾವಾಗ ಕಟ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಅಂತ ದಂಡಿ ಮತ್ತಿವತ್ತು ಅತ್ಯಂತ ಪವಾಡ ಪುರುಷರಾಗಿರುವಂಥ ಆ ದಾನಮ್ಮ ದೇವಿಯ ಸಮ್ಮುಖದೊಳಗೆ ನೀವು ದಂಡಿ ಕಟ್ಕೊಂಡು ಆ ದೇವಿ ದರ್ಶನ ಮಾಡ್ಕೊತಿರೋದ್ರೆ ಇವತ್ತೇನು ನೀವು ಬಂದು ದಂಡಿ ಕಟ್ಕೊಂಡಿಲ್ಲ, ನಿಮ್ಮ ಪುಣ್ಯವಂತರು ಯಾರಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗೈತಿ. ಅದ್ರ ಜೊತೆಗೇ ಹೆಣ್ಮಕ್ಳು ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ಧರ್ಮದ ಬಗ್ಗೆ ಭಾಳ ನಂಬಿಕೆ, ಅದ್ರ ಜೊತೆಗೆ ಆಚರಣೆ ಇದೆಲ್ಲ ಇತ್ತಂದ್ರೆ ಮನೆಯೂ ಶಾಂತಿ ಇರ್ತೈತಿ. ಅದ್ರ ಜೊತೆಗೆ ಈ ಸಮಾಜನ ಶಾಂತ ಆಗೈತಿ. ಸಾಧನೆಗೆ ಒಂದು ಮೂಲಭೂತವಾದ ಶಕ್ತಿ ಸಿಗ್ತೈತಿ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದೊಳಗೆ ಉಳಿಕೆ ರಾಜಕಾರಣ ಇದೆ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋಂಥ ಮಾತನ್ನು ಹೇಳಿ ಸಹೋದರಿಯನ್ನು ಮಾತಾಡ್ತಾರೋ. ಅದಕ್ಕೆ ನೀವೆಲ್ಲರೂ ಪುಣ್ಯವಂತರಿದ್ರಿ. ನಮ್ಮ ಸೋಮಯ್ಯ ಅವರು ಬೈರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ಕಾರ್ಯಕ್ರಮ ಬರಬೇಕಂದ್ರೆ ನಾವು ಮೊದಲು ಯಾವಾಗೂ ಬಂದಿರ್ತಿಲ್ಲ. ನಾನು ನಿನ್ನೆ ಇಲ್ಲ ಬರಾಗಿತ್ತು, ಹಂಗೆ ಬರಲಿಲ್ಲ ಅಂತ ದರ್ಶನ ಮಾಡ್ಕೊಳ್ತೇವೆ. ಪಂಡರಪುರಕ್ಕೆ ಹೋಗಿ ಬಂದಾಗ ಸ್ವಲ್ಪ ತಡ ಆಯ್ತು. ಆದರೂ ಸಹಿತ ನಿಮ್ಮ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಬಹುಶಃ ನನಗೆ ಏನೋ ದೊಡ್ಡ ಕಾಗೋದಂಗೆ ಹಾಕಿತ್ತು. ನಿಮ್ಮನ್ನು ನೋಡೋದು ಅಷ್ಟೇ ಅಲ್ಲ, ನಿಮ್ಮೆಲ್ಲರ ತಾಯಿಗಳ ಆಶೀರ್ವಾದ ಜಗತ್ತ ನಮ್ಮ ಮೇಲಿದ್ರೆ ಅಂಥ ಒಂದು ಶಕ್ತಿಯನ್ನು ಯಾರು ಭಗವಂತ ಕೊಡೋಕ್ಕೆ ಸಾಧ್ಯ. ಭಗವಂತನ ಸ್ವರೂಪ ಆ ದಾನಮ್ಮ ತಾಯಿ ಸ್ವರೂಪ ನೀವೆಲ್ಲ ಇದ್ದಾಗ ನಿಮ್ಮ ಆಶೀರ್ವಾದ ದ್ವಾರದ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ಆ ದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ನಿಮ್ಮನ್ನೆಲ್ಲ ನೋಡಿದರೆ ಒಂದು ದೊಡ್ಡ ಸೌಭಾಗ್ಯ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಸಹಿತ ಅತ್ಯಂತ ಭಕ್ತಿಯಿಂದ ವಂದನೆಯನ್ನು ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದಾಗ ನಿಜವಾಗಿ ಸಹಿತ ಅದ್ಭುತ ಕೆಲಸ. ಯಾಕಂದರೆ ನಾನಂತೂ ಇಂಥ ಕಾರ್ಯಕ್ರಮ ಎಲ್ಲಿ ನೋಡಿದ್ದೀನಿ. ಫಸ್ಟ್ ಟೈಮ್ ಇಂಥ ಒಂದು ಅದ್ಭುತ ಕಾರ್ಯಕ್ರಮ ನೋಡಿದ್ದೀನಿ. ಬಹುಶಃ ನಮ್ಮ ಈ ಮಹಿಳೆಯರನ್ನ ಈ ದಂಡಿ ಕಟ್ಟುವ ಮುಖಾಂತರ ಅವರ ದೈವಿ ಸ್ವರೂಪದೊಳಗೆ ನೀವು ಗೌರವ ಸಲ್ಲಿಸಿದ್ರ ಇದು ನಿಜವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿತ್ತು ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ನಿರಂತರವಾಗಿ ಇದೇ ರೀತಿ ಮುಂದುವರಿಲಿ. ಬಹುಶಃ ಈ ಸಲ 700,000 ಜನ ಬಂದಿರಬಹುದು, ಮುಂದೊಂದು ದಿವಸ ಬರ್ಬೋದು. ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ತಾಯಿಗಳು ಎಲ್ಲ ಕುಡಿಗೆಸಿಂದ ಪಾದಯಾತ್ರೆಯಲ್ಲಿ ಬಂದು ಆ ದಂಡಿ ಕಟ್ಟುವಂಥ ಒಂದು ಮನಸ್ಥಿತಿ ಬರ್ತೈತಿ. ಈ ಕಾರ್ಯಕ್ರಮನ ರಾಜ್ಯದ ಒಂದು ವಿಶಿಷ್ಟ ಕಾರ್ಯಕ್ರಮ ಆಕೈತಿ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಹಿಸಿ ನನ್ನ ಮಾತನ್ನು ಮುಗಿಸಿ. ಮಾರ್ಗವಾಗಿ ಹೋಗ್ಬೇಕಾದ್ರೆ ಅನೇಕ ಜನ ಕಾಮಕರು ಇದ್ರಿಗೆ ಬಂದ್ರಂತ. ಆಗ ಏನಾದ್ಲಂದ್ರ ಕಾಮಕ
ಕಣ್ಣಿಗೆ ನಾವು ಬೀಳಬಾರ್ದು ಅಂತೇಳಿ 80 ವರ್ಷದ ಮುದುಕಿ ಆಗಿಬಿಟ್ಲು. 80 ವರ್ಷದ ಮುದುಕಿ ಆದ ನಂತರ ಅವ್ರಂದ್ರಂತ ಇದೇನು ನೋಡಿದಾಗ ಪರ ಇದಕ್ಕಿದ್ಲು, ಈಗ ಒಯ್ತ ಮುಪ್ಪಾನ್ ಮುದುಕಿ ಆಗ್ಯಾದಕ್ಕೆ ಏನದ ಆಮೇಲೆ ಅಂಚು ಓಡಿ ಹೋಗ್ಬಿಟ್ರು. ಅದಕ್ಕೆ ತಾಯಂದಿರೇ, ಮುಂಜಾನೆ ಬಾಲ್ಯ, ಮಧ್ಯಾಹ್ನ ಯೌವನ, ಸಾಯಂಕಾಲ ಮುಪ್ಪಾವಸ್ಥೆಯನ್ನು ತಾಳ್ತಾಳೋ ತಾಯಿ ಧಾನೇಶ್ವರಿ ದೇವಿ. ಇನ್ನ ಲಿಂಗ ಪೂಜಾ ಮಾಡ್ಕೋತಿದ್ಲು, ಸೋಮನಾಥರಿಗೆ ಭಕ್ತಿ ಗೌರವದಿಂದ ನಮಿಸ್ತಿದ್ಲು. ಲಿಂಗ ಪೂಜಾ ಮಾಡ್ಕೋಬೇಕಾದ್ರ ಅರಗಾಡ್ ಗುಡ್ದಾಗ ಕುಂತಾಗ ನೀರು ಬೇಕಾಗಿದ್ದು ಅಂತ. ನೀರು ಹೆಂಗಾದವು ಅಂದ್ರೆ ಇಷ್ಟ ಮಾಡ್ಲಂತ ತೆಂಗಿನ ಗಿಡನ ಬಾಗಿ ಎಳ್ನೀರು ಲಿಂಗಕ್ಕೆ ಸುರಿಗಪ್ಪ ಆಗತ್ತೆ. ಅದು ನೀರು ಎಂಥ ಶಕ್ತಿ ಇರ್ಬೇಕು ಹೇಳ್ರಿ ನೋಡು. ನಾವು ತಾಯಿ ಕುಡ್ದಾಗ ಕುಂತೀವಂತ, ಲಿಂಗ ಪೂಜಾ ಮಾಡ್ಕೊಳತ್ತಿಳಂತ, ಲಿಂಗಕ್ಕೆ ಪ್ರಸಾದ ಬೇಕಾದಂತ, ಬಾಳಿಗನೆ ಬಾಡಿ ಪ್ರಸಾದ ಅಂತ ಹೇಳಿ ಕೊಟ್ಟು ಬಿಡ್ತಂದ್ರೆ ತಾಯಿ ಮೈಸೂರ ರಾಜರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಶ್ರೇಷ್ಠ ತಾಯಿ ನಮ್ಮ ತಾಯಿ. ಇನ್ನ ಹಳ್ಳದ ಹೊಳಿ ದಂಡಿ ಮ್ಯಾಲ ಅಂಗವಿಕಲರು, ಕುರುಡ್ರು, ಕುಂಟ್ರು ಭಿಕ್ಷಾ ಬೇಡಬೇಕಾದ್ರ ತಾಯಿ ಏನ್ ಮಾಡ್ಲಂದ್ರ ಹಳ್ಳ ತಗೊಂಡು ಅವ್ರ ಕೈಯಾಗ ಕೊಟ್ರು ಅವೆಲ್ಲ ನಾಣ್ಯ ಆಗಿಬಿಟ್ಟಿದ್ದು ಅಂತ. ಎಂಥ ಶಕ್ತಿ ಇರ್ಬೇಕು ತಾಯಿಯಲ್ಲಿ. ತಾಯಂದಿರೇ, ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಅಶೋಕ ಪೂಜಾರಿ, ಸುವರ್ಣ ಹೊಸಮಠ, ಡಾಕ್ಟರ್ ಆರ್ಕೆ ಮಠದ ಮಂಜುನಾಥ ಸಿದ್ಲಾವಗೌಡ, ರೋಹಿಣಿ, ಬಾಬಾ ಸಾಹೇಬ್ ಪಾಟೀಲ, ಸೋಮಯ್ಯ ಹಿರೇಮಠ್ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಸದ್ಭಕ್ತರು ಪಾಲ್ಗೊಂಡಿದ್ರು. ಶಶಿಕಾಂತ್ ಕುರ್ಬೆಟ್, ಟಿವಿ 20 ಕನ್ನಡ, ಗುಡ್ಡಾಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.